ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಉತ್ತರಕಾಂಡ ಕಾದಂಬರಿಯನ್ನು ಮುಂದುವರಿಸೋಣ. ಸೀತೆಯ ಅಪಹರಣ ಆಗತ್ತೆ. ಆಕೆಗೆ ಕಾವಲಿದ್ದಂತಹ ರಾಕ್ಷಸಿಯರು ಅವಳು ರಾವಣನ ಒಪ್ಕೊಳ್ಳೋ ಹಾಗೆ ಬಲವಂತ ಮಾಡ್ತಾ ಇರ್ತಾರೆ. ಜೊತೆಗೆ ಶೂರ್ಪಣಕಿನೂ ಬರ್ತಾ ಇರ್ತಾಳೆ. ಬಂದವಳು ಇವಳ ಗಂಡನನ್ನ ಅವಳಿಗೆ ಒಂದು ದಿನದ ಮಟ್ಟಿಗಾದರೂ ಒಪ್ಪಿಸಿದ್ರೆ ತನ್ನ ಅಣ್ಣನಿಂದ ಇವಳಿಗೆ ಬಿಡುಗಡೆ ಕೊಡಿಸ್ತೀನಿ ಅಂತ ಕೂಡ ಎಲ್ಲವನ್ನು ಹೇಳ್ತಾ ಇರ್ತಾಳೆ. ಒಂದು ದಿವಸ ವಿಭೀಷಣನ ಪತ್ನಿ ಸರಮೆ ಬರ್ತಾಳೆ. ಆಕೆ ಬಂದವಳು ನೀನು ಸ್ಥೈರ್ಯವನ್ನು ಕಾಪಾಡ್ಕೊಂಡು ಬಂದಿದೀಯಾ, ಅದೇ ಸ್ಥೈರ್ಯ ನಿನ್ನಲ್ಲಿ ಸದಾ ಇರಲಿ. ನನ್ನ ಗಂಡ ಇದನ್ನು ನಿನಗೆ ಹೇಳಿ ಧೈರ್ಯವನ್ನು ಕೊಟ್ಟು ಬಾ ಅಂತ ಹೇಳಿದ್ರು, ಹಾಗಾಗಿ ನಾನು ಬಂದೆ ಅಂತೇಳಿ ಹೇಳ್ತಾಳೆ. ಆ ನಂತರ ನಿನ್ನ ಗಂಡ ನೀವು ಯಾಕೆ ಅರಣ್ಯಕ್ಕೆ ಬಂದ್ರಿ, ನೀವು ಯಾರು ಅಂತೆಲ್ಲವನ್ನು ಕೇಳ್ತಾಳೆ. ಈಗ ಕತೆ ಮುಂದಕ್ಕೆ ಹೋಗುತ್ತೆ. ಅತ್ರಿ ಮಹರ್ಷಿಗಳ ಆಶ್ರಮದಲ್ಲಿ ಅನ್ಸೂಯ ಅಜ್ಜಿಗೆ ನನ್ನ ಈ ಕಥೆಯೆಲ್ಲವನ್ನು ಹೇಳಿದ್ದೆ. ಈಗ ಈಕೆಗೆ ಹೇಳಬೇಕು. ನನ್ನ ತಂದೆ ಜನಕರ ಮಹಾರಾಜ ಶಿವಧನಸ್ಸನ್ನು ಮುರಿದು ರಾಮನನ್ನು ಗೆದ್ದಿದ್ದು, ರಾಮನ ಯುವರಾಜ್ಯದ ಅಭಿಷೇಕದ ಸಡಗರ, ಕೈಕೇಯಿಯ ಹಠ, ಅರಣ್ಯದಲ್ಲಿ ವಾಸ, ಶೂರ್ಪಣಕಿ ಅನ್ನೋ ಬಂಡ ಹೆಂಗಸಿನ ಪ್ರಕರಣ, ಅವಳ ಮೂಗಿನ ತುದಿಯನ್ನು ಕತ್ತರಿಸಿದ್ದು, ನಾನು ಜಿಂಕೆ ಮರಿಗೆ ಮಾರು ಹೋಗಿ ಗಂಡನ ಜೊತೆಗೆ ಹಠ ಮಾಡಿದ್ದು, ರಾವಣನ ಗೂಢಚಾರಿಗಳು ನನ್ನ ಬಾಯಿಗೆ ಬಟ್ಟೆಯನ್ನು ಗಿಡಗಿ ಹೊತ್ತು ತಗೊಂಡ್ಬಂದಿದ್ದು, ಹೀಗೆ ಎಲ್ಲವನ್ನು ಹೇಳಿ ಮುಗಿಸ್ದೆ. ಪಿತೃವಾಕ್ಯವನ್ನು ನಿಜಗೊಳಿಸೋಕ್ಕೆ ಅಂತೇಳಿ ತಾನಾಗೆ ಕೈಗೆ ಬಂದಿದ್ದ ಸಿಂಹಾಸನವನ್ನು ತ್ಯಜಿಸಿ 14 ವರ್ಷದ ಅರಣ್ಯವಾಸಕ್ಕೆ ಬಂದ ಮಗ, ಗಂಡನನ್ನು ಅನುಸರಿಸಿದ ನಾನು, ನಮ್ಮ ರಕ್ಷಣೆ ಮತ್ತು ಸೇವೆಗೆ ಅಂತ ಬಂದು ಏಕಸಮವಾಗಿ ಸೇವೆ ಮಾಡ್ತಿರೋ ತಮ್ಮನ ಕತೆ, ಇದೆಲ್ಲವನ್ನು ಕೇಳಿದ ಆಕೆಗೆ ಆಶ್ಚರ್ಯ ಆಯಿತು. ಆಶ್ಚರ್ಯದಿಂದ ಉಸಿರು ಕಟ್ಟದಂಗಾಗಿದೆ ಅಂತ ಅಂದ್ಲು. ಹೇಳಿದ್ಲಾಕೆ, ನೀನು ಹೇಳಿದ ಸವತಿಯ ನಡೆ ಅಪರೂಪದಲ್ಲ. ಅಂದರೆ ನಿಮ್ಮ ಅತ್ತೆ ಮಾಡಿದ್ದು ಆ ಥರ ನಡೆಯೋದು ಕೂಡ ಅಪರೂಪದ್ದೇನಲ್ಲ. ಆದರೆ ನೀನು, ನಿನ್ನ ಗಂಡ ಮತ್ತು ನಿನ್ನ ಮೈದುನ ಈ ಥರದವ್ರು ಮಾತ್ರ ದುರ್ಲಭರು. ನಮ್ಮ ಲಂಕೆಯಲ್ಲಂತೂ ಈ ಥರದ್ದು ಕಲ್ಪನೆಗೂ ಕೂಡ ಸಿಕ್ಕೋದಿಲ್ಲ. ಈಗ ನನಗೆ ಅರ್ಥ ಆಗ್ತಾ ಇದೆ. ನೀನು ಹೇಳಿದ ಆ ಶೂರ್ಪಣಕಿ ಲಂಕೇಶನ ತಂಗಿ, ಅಂದರೆ ನನ್ನ ಗಂಡನಿಗೂ ಕೂಡ ತಂಗಿನೇನೆ. ಲಂಕೇಶನ ವಿದ್ಯುಜ್ಜಿಹ್ವ ಅನ್ನೋ ಗಂಡಿಗೆ ಅವಳನ್ನು ಕೊಟ್ಟು ಮದುವೆ ಮಾಡಿದ್ದ. ಆದರೆ ಅವಳು ಗಂಡನಿಗೆ ಒಂದು ದಿನವೂ ನಿಷ್ಠಳಾಗಿರಲಿಲ್ಲ. ಗಂಡನನ್ನು ಹೆದರಿಸಿ ಇಟ್ಕೊಂಡಿದ್ಲು. ಮನಸ್ಸು ಬಂದ ಕಡೆ ಒಬ್ಳೆ ಅಲಿತಿದ್ಲು. ಮನಸ್ಸು ಬಂದ ಗಂಡಸನ್ನ ಕಾಮಿಸ್ತಿದ್ಲು. ಅವಳನ್ನ ನಿರಾಕರಿಸಿದ ಗಂಡಸೇ ಇಲ್ವಂತೆ. ಯಾರಾದರೂ ನಿರಾಕರಿಸಿದ್ರೆ ಇವಳೇ ಮೇಲ್ ಬಿದ್ದು ಅವನನ್ನು ಅತ್ಯಾಚಾರ ಮಾಡ್ತಾಳಂತೆ. ನಿನ್ನ ಗಂಡ ನಿನ್ನ ಮೈದನ ನಿರಾಕರಿಸಿದ್ರು ಅಂತ ನೀ ಹೇಳಿದೆ ಅಲ್ವಾ. ನಿರಾಕರಣೆ ಅಂದ್ರೇನೆ ಅಹಂಕಾರಕ್ಕೆ ಪೆಟ್ಟು ಬಿದ್ದಾಗ ಹಠ ಹೆಡೆ ಎತ್ತತ್ತೆ. ನಿನ್ನ ಮೈದುನ ನನ್ನ ಭೋಗಿಸಿ ಹಠ ತಿರ್ಸ್ಕೊಳ್ಳೋಕೆ ಹೊರಟಿದ್ದಾಳೆ. ಅಲ್ಲದೆ ಅವನು ಇವಳ ಮೂಗನ್ನ ತುದಿ ಬೇರೆ ಕೊಯ್ದಿದ್ದಾನೆ ಅಂತ ಆಕೆ ಅಂದ್ಲು. ಆನಂತರ ಹೇಳ್ತಾ ಹೋದ್ಲು, ಅವಳು ಎಲ್ಲ ಗುಣಗಳಲ್ಲೂ ಕೂಡ ಲಂಕೇಶನ ತಂಗಿನೇನೆ. ತಾನು ಕಣ್ಣು ಹಾಕಿದ ಹೆಣ್ಣನ್ನು ಭೋಗಿಸ್ಬೇಕು ಅಂತ ಅಣ್ಣ, ತಾನು ಕಣ್ಣು ಹಾಕಿದ ಗಂಡನ್ನ ಭೋಗಿಸ್ದೆ ಬಿಡುಕೂಡ್ದು ಅಂತ ತಂಗಿ. ಅಲ್ಲಿಂದ ಲಂಕೆಗೆ ಬಂದ್ಲು. ತುಂಬಿದ ಸಭೆಯಲ್ಲಿ ಅಣ್ಣನನ್ನ ಜರದ್ಲು, ನಿನ್ನನ್ನು ವರ್ಣಿಸಿದ್ಲು. ಆ ಷಂಡ ರಾಮ ಹೆಂಡತಿ ಮೇಲಿನ ಮೋಹದಿಂದ ನನ್ನನ್ನು ನಿರಾಕರಿಸ್ದ. ಅವಳನ್ನ ನೀನು ಭೋಗಿಸ್ತಿದ್ರೆ ನೀನು ನನ್ನ ಅಣ್ಣನೇ ಅಲ್ಲ ಅಂತ ಅವನು ಸವಾಲು ಹಾಕಿದ್ಲು. ತನ್ನ ರಕ್ತಗುಣಕ್ಕೆ ತಕ್ಕ ಪ್ರಚೋದನೆಯನ್ನ ಆ ಅಣ್ಣ ಬಿಡ್ತಾನ? ಗೂಢಚಾರರ ಜೊತೆಗೆ ಅವಳೇ ಹೋಗಿ ದಾರಿ ತೋರಿಸಿ ಕಾರ್ಯತಂತ್ರವನ್ನು ಸೂಚಿಸಿರಬಹುದು ಅನ್ಸುತ್ತೆ. ಅಲ್ಲಿಂದ ಇನ್ಯಾವನನ್ನು ಹುಡುಕೊಂಡು ಹೋಗಿರಬಹುದು. ನೀನು ಹೇಳಿದ ಘಟನೆಗಳನ್ನು ಕೇಳಿದ ಮೇಲೆ ನನಗೆ ಇದೆಲ್ಲ ಹೊಳಿತಾ ಇದೆ. ಅಣ್ಣನ ಮಂತ್ರಿ ಸಭೆಯಲ್ಲಿ ಅವನನ್ನು ಜರೆದು ಸವಾಲು ಹಾಕಿದ್ದನ್ನ ಸ್ವತಃ ನನ್ನ ಗಂಡನೇ ನೋಡಿದ್ರು. ನನಗೆ ಆ ರಾತ್ರಿ ಅವನೇ ಬಂದಿದ್ದೆಲ್ಲ ಹೇಳಿದ್ದ ಅಂತ ಸರಮೆ ಹೇಳಿದ್ಲು. ಇತ್ತೀಚೆಗೆ ಅವಳು ಕೂಡ ಈ ಗುಡಿಸ್ಲಿಗೆ 3 ದಿನ ಬಂದು ನನಗೆ ಒಡ್ಡಿದ ಆಮಿಷಗಳನ್ನು ಕೂಡ ನಾನು ಆಕೆ ಹತ್ರ ಹೇಳ್ಕೊಂಡೆ. ಪತಿವ್ರತೆಯನ್ನು ಕಂಡ್ರೆ ಅವಳ ಪಾತಿವೃತ್ಯವನ್ನು ನಾಶ ಮಾಡೋ ಕಿಚ್ಚು ಹಾದರಗಿತ್ತಿಯಲ್ಲಿ ಇರುತ್ತಂತೆ. ಅಲ್ಲದೆ ನಿನ್ನ ಗಂಡ ಮೈದುನರನ್ನ ಭೋಗಿಸಿ ಹಠ ತೀರಿಸ್ಕೊಳ್ಳೋ ಸೊಕ್ಕು ಅವಳದು ಅಂತ ಆಕೆ ಹೇಳಿದ್ಲು. ಆಕೆ ಹೆಸರು ಸರಮೆ. 10 ದಿನಕ್ಕೋ 15 ದಿನಕ್ಕೋ ಒಂದ್ಸಲ ಬರ್ತಾ ಇದ್ರು. ಅವ್ರು ಬರೋ ದಿನದ ನಿಖರತೆ ಇರಲಿಲ್ಲ. ಅವರಾದ್ರೂ ಸಮಯ ಸಾಧಿಸಿ ಈ ಯಾತ್ರೆ ಮಾಡಬೇಕಲ್ಲ. ನಾನಂತೂ ಪ್ರತಿದಿನವೂ ಪ್ರತಿ ಕ್ಷಣವೂ ಅವ್ರ ದಾರಿಯನ್ನೇ ಕಾಯ್ತಾ ಇದ್ದೆ. ಒಂದಿನ ಆಕೆ ಹೇಳಿದ್ರು, ನಿನಗೆ ಪತಿಯ ಸಮಾಗಮ ಆಗತ್ತೆ. ನಿನ್ನ ಗಂಡ ಮಹಾಶೂರ, ಸದ್ಯದಲ್ಲೇ ನಿನ್ನನ್ನು ಬಿಡಿಸ್ಕೊಳ್ತಾನೆ ಅಂತ ಅಂದರು. ಅಮ್ಮ, ನಿಮ್ಮ ಮಾತು ಯಾವತ್ತೂ ನನ್ನನ್ನು ಸಂತೈಸುತ್ತೆ. ಆದರೆ ನಿಮ್ಮ ಈ ಮಾತಿಗೆ ಏನು ಆಧಾರ ಅಂತ ಕೇಳಿದೆ. ಆಧಾರ ಅಂತ ಎಲ್ಲ ಪ್ರಶ್ನಿಸ್ಬೇಡ. ನನ್ನ ಮನಸ್ಸಲ್ಲಿ ಒಂದೇ ಸಮನೆ ಅದು ಅನ್ನಿಸ್ತಾ ಇದೆ. ನನ್ನ ನಾಲ್ಗೆಯಲ್ಲಿ ಬಂದಿದ್ದು
ನಿಜನೇ ಆಗತ್ತೆ ಅಂತ ನನ್ನ ಅಜ್ಜಿ ಪದೇ ಪದೇ ಹೇಳ್ತಾ ಇದ್ರು. ಯಾಕೋ ನನಗೆ ಆ ಥರ ಭಾಸ ಆಗ್ತಾ ಇದೆ ಅಂತ ಆಕೆ ಅಂದರು. ಅದು ನಿಜವೇ ಆಗಲಿ ಅಂತ ನಾನು ಕೂಡ ಭರವಸೆ ಇಡತೊಡಗಿದೆ. ಇಲ್ಲದೇ ಇದ್ದರೆ ನನ್ನ ಹತಾಶೆಯನ್ನು ಸಹಿಸಿಕೊಳ್ಳುವಂತಹ ದಾರಿ ಕೂಡ ಬೇರೆ ಯಾವುದೂ ಇರಲಿಲ್ಲ. ಇನ್ನು ಮಧ್ಯಾಹ್ನದ ಆಹಾರ ಸೇವನೆ ಮುಗಿದಿತ್ತು. ಬೇಸಿಗೆ ಸೆಕೆ ಜಾಸ್ತಿ ಇತ್ತು. ರಂಕೆ ಸೆಕೆನಲ್ಲಿ ಸದಾ ಬೆವರು ಇಳಿತಾನೇ ಇತ್ತು. ಆ ದಿನ ಮೂವರಲ್ಲಿ ಒಬ್ಬಳು ಬಂದಿದ್ಲು. ಸೂರ್ಯ ವಾಲ್ದಾಗ ಬಿಸಿಲು ಬೀಳಬಾರ್ದು ಅಂದ್ಬಿಟ್ಟು ಸ್ವಲ್ಪ ದೂರದ ಮರದ ಕೆಳಗಡೆ ಮಲ್ಕೊಂಡಿದ್ಲು. ಹಕ್ಕಿ ಪಕ್ಷಿಗಳು ಕೂಡ ಹೆದರ್ಕೊಂಡು ಹಾರಬೇಕು ಆ ಥರ ಗೊರಕೆ ಹೊಡಿತಾ ಇದ್ಲು. ದಟ್ಟವಾದ ಮರಗಳ ಸಂದಿನಿಂದ ಆಗ ಒಬ್ಬ ಗಂಡಸ್ ಬಂದ. ಸುಮಾರು 50 ವರ್ಷ ಇರಬಹುದು. ಬಿಗಿದು ಕಚ್ಚೆ ಹಾಕಿದ ಪಂಚೆ, ಎದೆ ಮುಚ್ಚುವಂಥ ಉತ್ತರಿಯ ಇತ್ತು. ಉದ್ದನ ತಲೆ ಕೂದಲು, ಕಂದು ಬಣ್ಣ, ಒಂದೇ ಗುರಿಯ ಚೂಪಿನಲ್ಲಿ ಕೂಡಿರುವಂತಹ 2 ಕಣ್ಣುಗಳ ದೃಷ್ಟಿ. ಬಹುಶಃ ಪ್ರತಿದಿನವೂ ಧ್ಯಾನ ಮಾಡ್ತಾನೇನೋ ಈತ ಅನ್ನಿಸ್ತು. ತಾಳೆಗರಿಯ ಬೀಸಣಿಗೆಯಿಂದ ಗಾಳಿ ಹಾಕೊಂತ ಕೂತಿದ್ದ ನನಗೆ ಅವನನ್ನು ನೋಡಿ ಆಶ್ಚರ್ಯನೂ ಆಯಿತು, ಭಯನೂ ಆಯಿತು. ಅವನು ಮಲಗಿ ಗೊರ್ಗೆ ಹೊಡಿತಿದ್ದ ಕಾವಲುಗಾರ್ತಿಯನ್ನು ಗಮನಿಸ್ದ. ನನ್ನ ಕಡೆ ತಿರುಗಿ ನಿಶಬ್ದವಾಗಿರುವಂಥ ಬೆರಳುಗಳನ್ನ ತನ್ನ ಬಾಯಿ ಮೇಲಿಟ್ಕೊಂಡು ಸಂಜ್ಞೆ ಮಾಡ್ದ. ಸ್ವಲ್ಪ ದೂರದಲ್ಲಿ ನಿಂತು ಮೆಲುಧ್ವನಿಯಲ್ಲಿ ಸಂಸ್ಕೃತದಲ್ಲಿ ಕೇಳ್ದ. ಸಂಸ್ಕೃತ ತಿಳಿಯುತ್ತಾ? ತಿಳಿದ್ರೆ ಸಂಸ್ಕೃತದಲ್ಲೇ ಉತ್ತರ ಕೊಡು ಅಂದ. ನನಗೆ ಅನುಮಾನ, ರಾವಣ ಇನ್ನೇನಾದರೂ ಮೋಸ ಮಾಡ್ತಾ ಇದ್ದಾನ? ಈತ ಸಂಸ್ಕೃತವನ್ನು ಸ್ಪಷ್ಟವಾಗಿ ನಿಷ್ಕೃಷ್ಟವಾಗಿ ಉಚ್ಚರಿಸ್ತಿದ್ದಾನಲ್ವಾ? ನಾನು ಕೂಡ ಸಂಸ್ಕೃತದಲ್ಲಿ ತಿಳಿಯುತ್ತೆ ಅಂದೆ. ಹೆಸರೇನು ಅಂತ ಕೇಳ್ದ. ಸೀತಾದೇವಿ ಅಂದೆ. ಅವನ ಮುಖ ಅರಳು ಬಿಡ್ತು. ತನ್ನ ಪಂಚೆಯ ಸೊಂಟದ ತುದಿಗೆ ಕಟ್ಕೊಂಡಿದ್ದ ಒಂದು ವಸ್ತುವನ್ನು ತೆಗೆದು ನನ್ನ ಮುಂದಿಟ್ಟ. ನಾನು ರಾಮನ ಶಿಷ್ಯ. ಕಿಷ್ಕಿಂಧ ದೇಶ ನನ್ನದು. ಹನುಮಂತ ಅಂತ ನನ್ನ ನಾಮಧೇಯ. ನಾನು ಆಜನ್ಮ ಬ್ರಹ್ಮಚಾರಿ ಅಂತ ಅಂದ. ಆತ ಕೊಟ್ಟ ವಸ್ತುವನ್ನು ಕೈಗೆತ್ಕೊಂಡೆ. ಅದು ಉಂಗುರ, ರಾಮನದು. ತಿರುಗಿಸಿ ನೋಡಿದೆ, ದಿಟ್ಟಿಸ್ದೆ. ಮದುವೆಯಲ್ಲಿ ನಮ್ಮಪ್ಪ ಕೊಟ್ಟಿದ್ದದು. ಆದ್ದರಿಂದ ವನವಾಸಕ್ಕೆ ಹೊರಡೋಕ್ಕೆ ಮೊದಲು ಅದನ್ನು ಕಳಚಿರಲಿಲ್ಲ. ರಾಕ್ಷಸಿಗೆ ಕೇಳಬಾರ್ದು ಅಂತ ಧ್ವನಿಯನ್ನು ತಗ್ಗಿಸ್ಕೊಂಡು ತಿಳಿಬಾರ್ದು ಅಂತಲೂ ಕೂಡ ಸಂಸ್ಕೃತದಲ್ಲೇ ಕೇಳಿದೆ. ಎಲ್ಲಿದ್ದಾನೆ? ಯಾವಾಗ ನನ್ನನ್ನು ಬಿಡಿಸ್ಕೊಳ್ತಾನೆ ಅಂತ ಕೇಳಿದೆ. ಕೇಳ್ತಾನೆ ನನಗೆ ಅಳು ಉಕ್ಕಿ ಬಂತು. ಆಗ ಅವನು ಹೇಳ್ದ, ದೇವಿ, ನಿನ್ನನ್ನು ಕುಟೀರದಲ್ಲಿ ಬಿಟ್ಟು ಲಕ್ಷ್ಮಣರು ಅಣ್ಣನನ್ನು ಹುಡುಕೊಂಡು ಹೋದ್ರಲ್ಲ, ಸೀತೆ ಒಬ್ಬಳನ್ನೇ ಬಿಟ್ಟು ಬಂದ್ಯಾ ಅಂತ ರಾಮರು ಗಾಬರಿ ಪಟ್ರು. ಇಬ್ಬರು ಹಿಂತಿರುಗಿ ಬಂದು ನೋಡ್ತಾರೆ, ನೀವಿರಲಿಲ್ಲ. ರಾಮರ ಕಣ್ಣೀರು ಗೋದಾವರಿಯ ಹರಿವನ್ನು ಮೀರಿಸ್ತು. ಕುಸಿದು ಬಿದ್ರಂತೆ. ತನಗೆ ಜೀವನೇ ಬೇಡ ಅಂತ ಹಲಬದ್ರಂತೆ. ಆಗ ಲಕ್ಷ್ಮಣ ಸಮಾಧಾನ ಪಡಿಸಿದ್ರಂತೆ. ಅಣ್ಣ, ಅತ್ತಿಗೆಯನ್ನು ಹುಡುಕಿ ಕರ್ಕೊಂಡು ಬರೋದು ಬಿಟ್ಟು ನೀನು ಹೀಗೆ ಎದೆಗುಂದಬಹುದಾ ಅಂತ. ನಿನ್ನನ್ನು ಹುಡುಕೊಂಡು ಅವರು ದಕ್ಷಿಣ ದಿಕ್ಕಿಗೆ ಬಂದರು. ಎಲ್ಲೆಲ್ಲೋ ಸುತ್ತಿದ್ರು. ರಾಮರ ದುಃಖ ತಹಬಂದಿಗೆ ಬಂದಿರಲಿಲ್ಲ. ಇದಕ್ಕಿದ್ದ ಹಾಗೆ ದುಃಖ ಉಮ್ಮಳಿಸ್ತಿತ್ತು. ಲಕ್ಷ್ಮಣ ಹೇಗೆ ಸಮಾಧಾನ ಪಡಿಸಿದ್ರು ಕೂಡ ಅದು ಶಮನವೇ ಆಗ್ತಾ ಇರಲಿಲ್ಲ. ಹೀಗೆ ತಿರುಗ್ತಾ ಇರಬೇಕಾದ್ರೆ ಒಂದ್ಸಲ ಒಂದು ಆಶ್ರಮವನ್ನು ತಲುಪಿದ್ರಂತೆ. ಅದು ಒಬ್ಬ ಬೇಡತಿ ಒಂಟಿಯಾಗಿ ತಪಸ್ ಮಾಡ್ತಿದ್ದ ಸ್ಥಳ ಅಂತೆ. ಅದು ಸಣ್ಣ ಕುಟೀರ, ಸುತ್ತ ಬಲವಾದ ಬೇಲಿ, ಸಮೃದ್ಧವಾಗಿ ಹಣ್ಣುಗಳನ್ನು ಬಿಡೋ ಗಿಡಮರಗಳ ಪ್ರದೇಶ. ಅದನ್ನು ಸಮೀಪಿಸ್ತಿದ್ದ ಹಾಗೆಯೇ ರಾಮರ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತಂತೆ. ಬೇಲಿ ಬಾಗಿಲನ್ನು ತೆಕ್ಕೊಂಡು ಒಳಗೆ ಹೋದ್ರಂತೆ. ಕುಟೀರದ ಒಳಗಡೆ ಕ್ಷೀಣ ಶಾಂತ ಧ್ವನಿಯಲ್ಲಿ ಓಂಕಾರ ಮೊಳಗ್ತಾ ಇತ್ತಂತೆ. ಅದು ಹೆಂಗಸಿನ ಧ್ವನಿ. ಇವರು ಹೊರಗಡೆ ಇದ್ದ ಕಲ್ಲು ಚಪ್ಪಟೆ ಮೇಲೆ ಕೂತು ಕಾಯಿದ್ರಂತೆ. ಎಷ್ಟೋ ಹೊತ್ತಿನ ನಂತರ ಒಳಗಿದ್ದ ಆಕೆ ಹೊರಗೆ ಬಂದ್ರಂತೆ. ಆಕೆ ವೃದ್ಧೆ. ಬಿಳಿ ಕೂದಲು ಉದುರಿ ವಿರಳವಾಗಿತ್ತಂತೆ. ಅಂತಹ ತಲೆ, ದಟ್ಟ ದಾರಿದ್ರ್ಯದ ತುಂಡು ಸೀರೆ ಹುಟ್ಟಿದ್ರಂತೆ. ಮಕ್ಕಳ, ನೀವು ಯಾರು? ಎಲ್ಲಿಂದ ಬಂದ್ರಿ? ಕುಡಿಯೋಕೆ ನೀರು ಕೊಡ್ಲಾ ಅನ್ನೋ ಒಂದು ಸ್ವಾಗತದ ಮಾತಲ್ಲಿ ಪ್ರೀತಿ ತುಂಬಿ ತುಳುಕುತ್ತಾ ಇತ್ತಂತೆ. ಮಗು, ನಿನ್ನ ಮುಖದಲ್ಲಿ ದುಃಖ ಮಡುಗಟ್ಟಿದೆ. ಕಾರಣ ಹೇಳ್ತೀಯಾ? ದುಃಖಕ್ಕೆ ಕೊನೆ ಅನ್ನೋದಿದೆ, ಆನಂದಕ್ಕೆ ಸೀಮೆನೇ ಇಲ್ಲ, ಅರ್ಥ ಮಾಡ್ಕೊ ಅಂತ ಹೇಳ್ಬಿಟ್ಟು ಆಕೆ ಬಂದು ರಾಮರ ನೆತ್ತಿಯನ್ನು ಸವರಿದಳಂತೆ. ರಾಮರು ಭಾವುಕರಾದರು. ಅವಳ ಪಾದಕ್ಕೆ ತಮ್ಮ ಶಿರವನ್ನು ಒತ್ತಿದ್ರಂತೆ. ತಮಗಾಗಿರೋ ಪರಿಸ್ಥಿತಿಯನ್ನು ಒರೆದು ತಮ್ಮ ಮನದನ್ನೇ ಇಲ್ಲದೆ ತಾವು ಬದುಕಲಾರೆ ಅಂತ ಹಲಬದ್ರಂತೆ. ಆಕೆ ನಿಂತಲ್ಲೇ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಧ್ಯಾನಸ್ಥಳಾದ್ಲಂತೆ. ಆನಂತರ ಹೇಳಿದ್ಲಂತೆ, ನನ್ನ ಮಾತು ನಂಬು. ನಿನ್ನ ಹೆಂಡತಿ ದೊರೀತಾಳೆ. ನೇರವಾಗಿ ದಕ್ಷಿಣ ದಿಕ್ಕಿಗೆ ಹೋಗು. 6-7 ದಿನದ ನಡಿಗೆ. ಕಿಷ್ಕಿಂಧ ಅಂತ ಒಂದು ದೇಶ ಇದೆ. ಅಲ್ಲಿ ನಿನ್ನ ಅದೃಷ್ಟ ತನಗೆ ತಾನೇ ಕಾಣಿಸ್ಕೊಳ್ಳುತ್ತೆ. ಮುಂದಿನದನ್ನ ನಾನು ಈಗಲೇ ಹೇಳಬಾರ್ದು, ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಅಂದ್ಲಂತೆ. ಆ ದಿವಸ ಅವರನ್ನ
ತನ್ನ ಕುಟೀರದಲ್ಲೇ ಉಳಿಸ್ಕೊಂಡ್ಲಂತೆ. ತಾನೇ ಸುತ್ತಣ ಕಾಡಿಗೆ ಹೋಗಿ ಅವರಿಬ್ಬರಿಗೂ ಹೊಟ್ಟೆ ತುಂಬುವಷ್ಟು ಹಣ್ಣು ಹಂಪಲನ್ನು ಕೂಡ ತಂದು ಕೊಟ್ಲಂತೆ. ಪರಸ್ಪರ ಪರಿಚಯ ಆಗಿ ಆತ್ಮೀಯತೆ ಉಂಟಾದ ಮೇಲೆ ಲಕ್ಷ್ಮಣರು ಆಕೆಯನ್ನು ಕೇಳಿದ್ರಂತೆ, ತಾಯಿ ನಿಮ್ಮ ಹೆಸರೇನು ಅಂತ. ಆಗ ಆ ವೃದ್ಧ ಹೇಳಿದ್ರಂತೆ, ಹೆಸರು ಅಂದ್ರೇನು, ಅದು ಯಾರಿಗಿದೆ? ತಪಸ್ ಮಾಡಿದ್ರೆ ಮಾತ್ರ ಈ ಪ್ರಶ್ನೆ ಅರ್ಥ ಆಗುತ್ತೆ. ನೀನು ಕೇಳಿದೆ ಅಂತ ಹೇಳ್ತಾ ಇದ್ದೀನಿ. ಸ್ವಂತ ಹೆಸರನ್ನ ಕಳಚ್ಕೊಳ್ಳೋ ಪ್ರಯತ್ನದಲ್ಲಿ ನಾನಿದ್ದೀನಿ. ಲೋಕನಾಮ ನನ್ನ ಹುಟ್ಟಿನ ಜಾತಿದ್ ಮಾತ್ರ. ನಾವು ಶಬರ ಜಾತಿಯವರು. ನಮ್ಮಲ್ಲಿ ಗಂಡಸರನ್ನ ಶಬರ ಅಂತಾರೆ, ಹೆಂಗಸರನ್ನ ಶಬರಿ ಅಂತ ಕರೀತಾರೆ. ಈ ಕಾಡಲ್ಲಿ ಕೆಲವು ಕಡೆ ಇರೋ ಜನರು ನನ್ನನ್ನ ಶಬರಿ ಅಂತಲೇ ಕರೀತಾರೆ ಅಂತ ಹೇಳಿದ್ರಂತೆ. ಇದನ್ನ ಕೇಳಿದ ರಾಮರಿಗೆ ತಮ್ಮ ಆತ್ಮೀಯ ಸ್ನೇಹಿತ ಗುಹರ ನೆನಪಾಯ್ತಂತೆ. ಅವರು ಕೂಡ ಇದೇ ಶಬರ ಅಂದ್ರೆ ಬೇಡರ ಜಾತಿಯವರು. ಅಲ್ಲಿಂದ ಹೊರಟ ನಂತರ ಇಡೀ ದಿನ ಲಕ್ಷ್ಮಣನ ಕೈಯಲ್ಲಿ ಗುಹರ ವಿಷಯವನ್ನೇ ಮಾತಾಡ್ತಿದ್ರಂತೆ. ಇವನ್ನೆಲ್ಲವನ್ನೂ ನನಗೆ ಲಕ್ಷ್ಮಣರೇ ಹೇಳಿದ್ರು. ಅಂತೂ ಇಬ್ರು ನಮ್ಮ ಕಿಷ್ಕಿಂಧ ರಾಜ್ಯಕ್ಕೆ ಬಂದ್ರು. ಅಲ್ಲಿಯ ರಾಜನಿಗೂ ಅವನ ತಮ್ಮನಿಗೂ ಕೂಡ ಕಲಹ ಇತ್ತು. ಅಣ್ಣ ತಮ್ಮನಿಗೆ ಮೋಸ ಮಾಡಿ ಅವನನ್ನ ದೇಶಭ್ರಷ್ಟ ಮಾಡಿದ್ದ. ನಿಮ್ಮ ಗಂಡ ಮತ್ತು ಮೈದುನರು ಅಣ್ಣನನ್ನ ಕೊಂದು ತಮ್ಮನಿಗೆ ರಾಜ್ಯವನ್ನು ಕೊಡಿಸಿದ್ರು. ಕೃತಜ್ಞತೆಯಿಂದ ಅವನು ನಿನ್ನನ್ನು ಹುಡುಕ್ಸೋದು ಮತ್ತು ಅಗತ್ಯ ಬಿದ್ದರೆ ತನ್ನೆಲ್ಲ ಸೈನ್ಯವನ್ನು ಯುದ್ಧಕ್ಕೆ ಕೊಡೋ ನಿಶ್ಚಯ ಮಾಡಿದ್ದಾನೆ. ಅವನ ಹೆಸರು ಸುಗ್ರೀವ ಅಂತ. ನಾನು ಅವನ ಮಂತ್ರಿಮಂಡಲದಲ್ಲಿ ಇರುವಂತಹ ಒಬ್ಬ ಸೇವಕ. ಸ್ವಇಚ್ಛೆಯಿಂದ ಬ್ರಹ್ಮಚರ್ಯ ವ್ರತವನ್ನ ಕೈಕೊಂಡಿದ್ದೀನಿ. ಸಂಸಾರ ಸಾಕೋ ಅಗತ್ಯ ನನಗೆ ಇಲ್ಲ. ನನ್ನ ದೇಶದ ಸೇವೆ ಮಾಡೋ ಉದ್ದೇಶದಿಂದಲೇ ರಾಜ ಸೇವೆಯಲ್ಲಿದ್ದೀನಿ. ಸಾಧ್ಯವಾದ ಮಟ್ಟಿಗೆ ರಾಜ್ಯದಲ್ಲಿ ಧರ್ಮ ಪ್ರವರ್ತನೆಯನ್ನು ಮಾಡೋ ಉದ್ದೇಶನೂ ನನಗಿದೆ. ರಾಮ ಲಕ್ಷ್ಮಣರು ನಮ್ಮ ದೇಶಕ್ಕೆ ಬಂದು 8 ತಿಂಗಳ ಮೇಲೆ ಆಯಿತು. ಸುಗ್ರೀವನಿಗೆ ರಾಜ್ಯ ಗೆದ್ದುಕೊಟ್ಟು 6 ತಿಂಗಳಾಯಿತು. ನನಗೆ ಧರ್ಮ ಸೂಕ್ಷ್ಮಗಳನ್ನು ಅಧ್ಯಯನ ಮಾಡೋ ಆಸೆ ಇದೆ. ಅದಕ್ಕೆ ತಕ್ಕ ಗುರುಗಳು ನಮ್ಮ ದೇಶದಲ್ಲಿ ಇಲ್ಲ. ನಿನ್ನ ಪತಿ ಧರ್ಮಾತ್ಮ ಮಾತ್ರ ಅಲ್ಲ, ಧರ್ಮಶಾಸ್ತ್ರ ವಿದ್ವಾಂಸ ಕೂಡನು. ಮಧ್ಯದಲ್ಲಿ ಮಳೆಗಾಲ ಬಂತು. ಆಗ ನಿನ್ನನ್ನು ಹುಡುಕ್ಲಿಕ್ಕೆ ಹೊರಗಡೆ ಹೋಗೋದು ಕಷ್ಟ. ಹಾಗಾಗಿ ಒಂದು ಗುಹೆಯಲ್ಲಿ ಕೂತು ನನಗೆ ವೇದ ಪಾಠವನ್ನ ಮಾಡಿದ್ರು. ಹಾಗಾಗಿ ನೀನು ನನಗೆ ಗುರುಪತ್ನಿ, ಪೂಜ್ಯಳು ಅಂತ ಹೇಳ್ಬಿಟ್ಟು ಹತ್ರ ಬಂದು ನನ್ನ ಪಾದಗಳಿಗೆ ತನ್ನ ಶಿರವನ್ನ ಬಾಗಿಸಿದ್ರು. ನನಗೆ ತುಂಬಾ ಮುಜುಗರ ಆಯಿತು. ಆರ್ಯರೇ, ನೀವು ನನ್ನ ತಂದೆ ಸಮಾನರು, ನನ್ನ ತಂದೆ ವಯಸ್ಸಿನವರು. ನನಗೆ ನಮಸ್ಕರಿಸೋದು ಶ್ರೇಯಸ್ಕರ ಅಲ್ಲ ಅಂತ ಕೈ ಮುಗಿದೆ. ನನ್ನನ್ನು ಎಷ್ಟು ದಿನದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿದೆ. ದೂರದ ಮರದ ಕೆಳಗಡೆ ಅಂಗಾತ ಮಲ್ಕೊಂಡು ಬಾಯಲ್ಲಿ ಉಸಿರಾಡ್ತಿದ್ದ ನನ್ನ ಕಾವಲ್ಗಾರ್ತಿಯ ಕಡೆನೆ ನಾನು ನೋಡಿದೆ. ಹನುಮಂತರು ಸದ್ದಿಲ್ದೆ ಹೆಜ್ಜೆ ಇಟ್ಕೊಂಡು ಅವಳ ಹತ್ರ ಹೋಗಿ ಬಾಗಿ ನೋಡಿದ್ರು. ಹಿಂತಿರುಗಿ ಬಂದ್ರು. ಬೇಸಿಗೆ ಸೆಕೆ ಇರಬಹುದು. ಮೇಲೆ ಹೇಳಕ್ಕಾಗದೇ ಇರೋಷ್ಟು ಹೆಂಡ ಕುಡ್ದಿದ್ದಾಳೆ. ತುಟಿ ಸುತ್ತಲೂ ನೊರೆ ಮೆತ್ಕೊಂಡಿದ್ದೆ. ಅದು ಈಚಲದ್ದು. ನಾವು ಮೆಲ್ಲಗೆ ಮಾತಾಡಬಹುದು ಅಂತ ಅಂದ್ರು. ತಾಯಿ, ಈಗಿಂದೀಗ್ಲೇ ನಿಮ್ಮನ್ನ ಕರ್ಕೊಂಡು ಹೋಗ್ಬಲ್ಲೆ. ಈ ಸೆಕೆಗಾಲದ ಮಧ್ಯಾಹ್ನದಲ್ಲಿ ಇಲ್ಲಿ ಜನ ಎಲ್ಲ ಮಧ್ಯಾಹ್ನ ನಿದ್ದೆ ಮಾಡ್ತಾ ಇರ್ತಾರೆ. ಬೇಗ ಹೊರಟು ಬಿಡಿ. ಗುರುತು ಮುಚ್ಚಲಿಕ್ಕೆ ಅಂತ ನನ್ನ ಉತ್ತರೀಯವನ್ನ ಕೊಡ್ತೀನಿ. ಹೊದ್ದುಕೊಂಡು ನನ್ನ ಹಿಂದೆ ಸರಸರನೆ ನಡೀರಿ. ಜನಸಂಚಾರ ಇಲ್ಲದೆ ಇರೋ ಕಡೆ ನಿಮ್ಮನ್ನ ನನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ದಡ ಅಂತ ಓಡ್ತೀನಿ. ಸಮುದ್ರ ದಾಟಿಸೋ ಉಪಾಯನೂ ನನಗೆ ಗೊತ್ತಾಗಿದೆ ಅಂತ ಅಂದ್ರು. ನಾನು ಒಂದು 4 ನಿಮಿಷ ಯೋಚನೆ ಮಾಡಿದೆ. ಆರ್ಯರೇ, ರಾವಣ ನನ್ನನ್ನು ಕದ್ದು ಸಾಗಿಸ್ದ. ನಾನು ನಿಮ್ಮೊಡನೆ ಬಂದ್ರೆ ನನ್ನ ಗಂಡನಿಗೂ ಕೂಡ ಕದ್ದು ಬಿಡಿಸಿಕೊಂಡೆ ಅನ್ನೋ ಅಪಕೀರ್ತಿ ಬರೋಲ್ವಾ? ಕದ್ದು ಹೋದ್ರೆ ಪಾಪಿ ರಾವಣನಿಗೆ ಶಿಕ್ಷೆ ಮಾಡೋದು ಹೇಗೆ? ಯುದ್ಧ ಮಾಡಿ ಅವನನ್ನ ಕೊಂದುಬಿಟ್ಟೆ ನನ್ನ ಕರ್ಕೊಂಡು ಹೋಗಿ ಅಂತ ನನ್ನ ಪತಿಗೆ ಹೇಳಿ ನಾನು ವೀರಪತ್ನಿ ಅಂತ ನಾನಂದೆ. ಅವರು ನನ್ನ ಮುಖವನ್ನೇ ದಿಟ್ಟಿಸಿ ನೋಡಿದ್ರು. ವೀರಪತ್ನಿಗೆ ತಕ್ಕ ಮಾತಿದು. ಸಮುದ್ರ ದಾಟೆಗೆ ನಮ್ಮದು 1 ತಿಂಗಳ ದೂರ. ಸೈನ್ಯ ಸರಂಜಾಮುಗಳನ್ನು ಸಿದ್ಧಪಡಿಸ್ಕೊಂಡು ಬರೋವಾಗ ಸ್ವಲ್ಪ ನಿಧಾನ ಆಗತ್ತೆ. ಇನ್ನು ಈ ಯುದ್ಧ ಅನ್ನೋದು 1-2 ದಿನದಲ್ಲಿ ಮುಗಿಯೋದಿಲ್ಲ. ಅಷ್ಟರಲ್ಲಿ ಈ ಅಯೋಗ್ಯ ಅಂತ ಹೇಳ್ಬಿಟ್ಟು ಮುಂದೆ ಮಾತಾಡೋದು ಅಸಭ್ಯ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ರು. ಆ ಚಿಂತೆ ಬೇಡ, ಇಲ್ಲಿ ನನಗೊಬ್ಬ ಹಿತೈಷಿ ಇದ್ದಾರೆ ಅಂತ ಹೇಳ್ಬಿಟ್ಟು ಸರಮೆ ಮತ್ತು ವಿಭೀಷಣರ ಅನುಕಂಪವನ್ನು ನಾನು ಹನುಮಂತರವರಿಗೆ ಹೇಳಿದೆ. ಈ ತಮ್ಮನಿಗೆ ಅಣ್ಣನ ನಡೆ ನುಡಿ ಸ್ವಲ್ಪನೂ ಹೊಂದೋದಿಲ್ಲ, ವಿಧಿ ಇಲ್ಲದೆ ಸಹಿಸ್ಕೊಂಡಿದ್ದಾರೆ ಅನ್ನೋದೆಲ್ಲ ಸಂಕ್ಷಿಪ್ತವಾಗಿ ಮುಖ್ಯಾಂಶಗಳನ್ನು ಬಿಡದೆ ವಿವರಿಸಿದೆ. ಆ ಮಾತನ್ನು ಕೇಳ್ತಾ ಹನುಮಂತರ ಮುಖ ಅರಳಿತು. ಅವರ ಭವನ ಎಲ್ಲಿದೆ ನೋಡಿದ್ದೀಯಾ ಅಂತ ಕೇಳಿದ್ರು. ಲಂಕಾಪಟ್ಟಣವನ್ನೇ ನಾನು ಸರಿಯಾಗಿ ನೋಡಿಲ್ಲ ಅಂತ ನಾನಂದೆ. ಇರಲಿ, ನಮ್ಮ ಕಿಷ್ಕಿಂಧಿ ಜನರ ವಿಷಯ ಹೇಳ್ತೀನಿ.
ಯುದ್ಧದಲ್ಲಿ ನಮ್ಮವರ ಸಾಮರ್ಥ್ಯದ ಬಗ್ಗೆ ನಿನಗೆ ನಂಬಿಕೆ ಬರಲಿ ಅಂತ ಹೇಳ್ತಾ ಇರೋದು. ನಮ್ಮ ರಾಜ್ಯದ ದೇವತೆ ಹನುಮಂತ, ಶಕ್ತಿ ದೇವರು, ಮಹಾಮಲ್ಲ. ನಮ್ಮ ಗಂಡಸರೆಲ್ಲ ದಿನ ಬೆಳಗ್ಗೆದ್ದು ಮಲ್ಲ ಸಾಧನೆ ಮಾಡದೆ ಬಾಯಿಗೆ ನೀರು ಹಾಕೋಲ್ಲ. ನಮ್ಮದು ಬಂಡೆಗಳ ನಾಡು. ಒಂದು ಬಂಡೆಯಿಂದ ಇನ್ನೊಂದಕ್ಕೆ ಹಾರೋದನ್ನ ನಾವು ಚಿಕ್ಕಂದಿನೆಲ್ಲ ಕೂಡ ಮಕ್ಕಳಿಗೂ ಅಭ್ಯಾಸ ಮಾಡಿಸ್ತೀವಿ. ಇನ್ನು ಮರ ಹತ್ತೋದು, ಜಿಗಿಯೋದ್ರಲ್ಲಂತೂ ಬೇರೆ ಯಾವ ಜನಾಂಗನೂ ನಮ್ಮನ್ನ ಮೀರ್ಸಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ರಾಜ್ಯ ಧ್ವಜದಲ್ಲೂ ಕೂಡ ಹನುಮಾನ್ ಚಿತ್ರವೇ ಇರುತ್ತೆ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯುದ್ಧಕ್ಕೆ ಬಂದಾಗ ನಮ್ಮ ಸೈನ್ಯದ ಗುರುತು ನಿಂಗೆ ತಿಳಿದಿರ್ಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ರಾಕ್ಷಸರ ಸೈನ್ಯ ಕ್ರೌರ್ಯ ಪ್ರಧಾನವಾದದ್ದು. ಎಗ್ಗಿಲ್ದೆ ನುಗ್ಗುತ್ತೆ. ಹೆಂಗಸರು, ಮಕ್ಕಳು, ಮುದುಕರು, ಮೋಟರು ಅನ್ನದೆ ಕೊಚ್ಚಿ ರಕ್ತ ಕುಡಿಯುತ್ತೆ. ಆದ್ರೆ ಬಲ, ಶಿಸ್ತು, ತಂತ್ರಗಳಲ್ಲಿ ನಮ್ಮ ಮುಂದೆ ಅದು ಪುಡಿಪುಡಿಯಾಗತ್ತೆ. ರಾಮ ಲಕ್ಷ್ಮಣರ ತಂತ್ರಗಾರಿಕೆಯನ್ನ ನಾನೇ ಸ್ವತಃ ನೋಡಿದ್ದೀನಿ ಅಂತ ಅಂದ್ರು. ಅಷ್ಟರಲ್ಲಿ ಹೆಂಡ ಕುಡಿದು ಮಲಗಿದ್ದ ಆ ಸೇವಕಿ ಮಗ್ಗಳನ್ನ ಬದಲಾಯಿಸಿದ್ಲು. ಅದನ್ನ ಗಮನಿಸಿದ ಹನುಮಂತರು ಧ್ವನಿಯನ್ನ ಪಿಸುಮಾತಿನ ಮಟ್ಟಕ್ಕೆ ಇಳಿಸಿದ್ರು. ನಾನಿನ್ನು ಹೊರಡ್ತೀನಿ, ರಾಮನಿಗೆ ತೋರ್ಸಕ್ಕೆ ನಿನ್ನದೊಂದು ಗುರುತು ಕೊಡ್ತೀಯಾ ಅಂತ ಕೇಳಿದ್ರು. ಗುಡಿಸಲಿನಿಂದ ಅನಸೂಯ ಅಜ್ಜಿ ಕೊಟ್ಟಿದ್ದ ಚೂಡಾಮಣಿಯನ್ನ ಹುಡುಕಿ ತಂದೆ ಅವ್ರ ಕೈ ಕೊಟ್ಟೆ. ಇದು ಅನಸೂಯ ಅಜ್ಜಿ ಕೊಟ್ಟಿದ್ದು ಅಂತ ಹೇಳಿ ರಾಮನಿಗೆ ನಂಬಿಕೆ ಬರುತ್ತೆ ಅಂತ ಅಂದೆ. ನನಗೆ ಅಪ್ಪಣೆ ಕೊಡು ಅಂತ ಅವ್ರು ಹೇಳಿದಾಗ ನನಗೆ ತುಂಬಾ ಅಳು ಬಂದು ನಿಮ್ಮ ಜೊತೆ ಇಷ್ಟು ಮಾತನಾಡಿ ಎಷ್ಟೋ ಸಮಾಧಾನ ಆಯಿತು. ನಾಳೆ ಮತ್ತೊಮ್ಮೆ ನನ್ನನ್ನು ಭೇಟಿ ಆಗ್ತೀರಾ ಅಂದೆ. ತಾಯಿ, ಯಾರೋ ಬಂದು ನಿನ್ನನ್ನು ಸಂಧಿಸ್ದ, ಏನೋ ಸಂಚು ನಡೀತಿದೆ ಅನ್ನೋ ಅನುಮಾನ ಯಾರಿಗೂ ಬರಬಾರ್ದು. ಇವತ್ತು ನಿನಗೆ ಒಬ್ಬಳೆ ಕಾವಲ್ಗಾರ್ತಿ ಇದ್ದಿದ್ದು, ಅವಳು ಕೂಡ ಕುಡಿದು ಮಲಗಿದ್ಲು. ಇದೆಲ್ಲ ದೈವ ಕೃಪೆ. ನಾಳೆ ಇಂಥದ್ದೇ ಅವಕಾಶ ಇರೋಲ್ಲ. 2 ತಿಂಗಳಲ್ಲಿ ನಾವು ಸೈನ್ಯ ಸಮೇತವೇ ಬಂದಿಳಿತೀವಿ ಅಂತ ತಿಳ್ಕೊ. ಇದನ್ನ ಯಾರಿಗೂ, ಕೊನೆಗೆ ನಿನ್ನ ಹಿತೈಷಿ ಅಂತ ನೀನು ಅಂದ್ಕೊಂಡಿರೋ ಆ ವಿಭೀಷಣನ ಹೆಂಡತಿಗೂ ಕೂಡ ಬಾಯಿ ಬಿಡಬೇಡ. ಯಾಕೆಂದ್ರೆ ಎಷ್ಟಾದ್ರೂ ಅವನು ನಮ್ಮ ಶತ್ರುವಿನ ತಮ್ಮ. ರಾಜ್ಯದ ಮೇಲೆ ಹೊರಗಿನ ಸೈನ್ಯ ಎರಗತ್ತೆ ಅಂದ್ರೆ ಎಂಥವ್ರಿಗೂ ಕೂಡ ತನ್ನ ರಾಜನ ದೌಷ್ಟ್ಯ ಗೌಣ ಅನ್ಸುತ್ತೆ. ಅವ್ರ ಮಾತೆಲ್ಲ ನಿಜ ಅನ್ನಿಸ್ತು ನನಗೆ. ಚೂಡಾಮಣಿಯನ್ನ ಅವರು ಸೊಂಟಕ್ಕೆ ಕಟ್ಟಿಕೊಂಡ್ರು. ಈಗ ನಾನು ಅವರ ಪಾದ ಸ್ಪರ್ಶ ಮಾಡಿದೆ. ಅವರು ನಿಶ್ಶಬ್ದವಾಗಿ ಮರಗಳ ಸಂದಿನಲ್ಲಿ ಮರೆಯಾಗಿ ಹೋದ್ರು. ಇದೆಲ್ಲ ಆಗಿ 1 ವಾರದ ನಂತರ ಸರ್ಮೆ ಬಂದ್ಲು. ನನ್ನ ಆರೋಗ್ಯ ವಿಚಾರಿಸಿದ್ಲು. ಬೇಸಿಗೆಯ ರಣರಣ ಬಿಸಿಲಲ್ಲಿ ಜನಜೀವನದಲ್ಲಾಗ್ಲಿ ರಾಜರ ಜೀವನದಾಗ್ಲಿ ಹೊಸತೇನು ಘಟಿಸೋದೇ ಇಲ್ಲ. ಸೂರ್ಯೋದಯವಾದ 5-6 ಗಳಿಗೆ ನಂತರ ಯಾರು ಹೊರಗಡೆ ಹೋಗೋದೇ ಇಲ್ಲ. ಅಗತ್ಯದ ಕೆಲಸ ಇದ್ರೆ ತಲೆಯಿಂದ ಸೊಂಟದ ತನಕ ದಪ್ಪ ಒದ್ದೆ ಬಟ್ಟೆಯನ್ನು ಕವುಚ್ಕೊಂಡು ಹೋಗ್ತಾರೆ. ಸೂರ್ಯಾಸ್ತ ಆಗೋವರೆಗೂ ಹೀಗೇನೇನೆ. ಅವಳು ಕೂಡ ಅಂತಹ ಒಂದು ಹಸಿ ವಸ್ತ್ರವನ್ನು ಹೊದ್ಕೊಂಡು ಬಂದಿದ್ಲು. ಈ ವನದ ದಟ್ಟ ನೆರಳನ್ನು ಪ್ರವೇಶಿಸಿದ ತಕ್ಷಣವೇ ಶಕ್ತಿ ಪರಿಚಯ ಆಗೋ ಅಂತಹ ತಂಪು ಅಡರುತ್ತೆ ಅಂತ ಆಕೆ ಹೇಳಿದ್ಲು. ಒಂದು ವಿಶೇಷ ಸಂಗತಿ ನಡೀತು ಅಂತ ಹೇಳಕ್ ಶುರು ಮಾಡಿದ್ಲು. 1 ವಾರದ ಹಿಂದೆ ನಡೀತಿದ್ದು. ಸಮುದ್ರದಾಚೆಯ ದೇಶದಿಂದ ಒಬ್ಬ ಜ್ಯೋತಿಷಿ ಬಂದಿದ್ದ. ಒಂದು ಕಚ್ಚೆ ಪಂಚೆ, ಹೆಗಲ ಮೇಲೆ ಒಂದು ಉತ್ತರೀಯ, ತುಂಬು ಕೂದಲಿದ್ದು, ಉಬ್ಬಿದ ಗಟ್ಟಿ ಮಾಂಸಖಂಡಗಳು, 2 ಅಂಗೈಗಳನ್ನು ಪರೀಕ್ಷಿಸಿ ಭೂತ ಭವಿಷ್ಯಗಳನ್ನು ಹೇಳುವಂತಹ ಶಕ್ತಿವಂತ ಆತ. ಬಯಕೆಯನ್ನು ಪೂರೈಸೋದು, ಕೇಡನ್ನು ನಿವಾರಿಸೋದು, ಭೂತ ಪಿಶಾಚಿಗಳನ್ನು ಹೊಡೆದೋಡಿಸೋ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಕೂಗ್ತಾ ಬೀದಿಗಳಲ್ಲಿ ನಡೆದ. ನಮ್ಮನೆಗೂ ಬಂದಿದ್ದ. ನನ್ನ ಗಂಡನ ಕೈಗಳನ್ನು ಪರೀಕ್ಷಿಸ್ದ. ಏಕಾಂತದಲ್ಲಿ ಭವಿಷ್ಯ ದರ್ಶನ ಮಾಡಿಸ್ತೀನಿ ಅಂತ ಹೇಳ್ದ. ಇಬ್ರು ಬಾಗಿಲು ಮುಚ್ಚಿಕೊಂಡು ಒಳಕೋಣೆಯಲ್ಲಿ ಬಹಳ ಹೊತ್ತು ಮಾತಾಡ್ತಿದ್ರು. ಅವನು ಹೋದ್ಮೇಲೆ ಅದೇನು ಅಂತ ನಾನು ಎಷ್ಟು ಕೇಳಿದ್ರು ನನ್ನ ಗಂಡ ಹೇಳಲೇ ಇಲ್ಲ. ನಿನ್ನ ಮಗಳಿಗೆ ಒಳ್ಳೆ ವರನ ಯೋಗ ಇದೆ ಅಂತ ಅಂದ್ರು ಅಂತ ಮಾತು ಮುಗಿಸ್ದ ಅಂತ ಆಕೆ ಹೇಳಿದ್ಲು. ನನಗೆ ಇಷ್ಟು ಹೇಳಿ ವಿಭೀಷಣ ಅಣ್ಣನನ್ನು ನೋಡ್ಲಿಕ್ಕೆ ಹೋದ್ರು. ಎಂದು ಮಂತ್ರಿ ಸಭೆಯ ಆಮಂತ್ರಣ ಇಲ್ದೇನೆ, ಅದು ಅವನ ಖಾಸಗಿ ನಿವಾಸಕ್ಕೆ ಎಂದೂ ಹೋಗದೇ ಇರೋರು ತಾವಾಗೆ ಹೋಗಿದ್ರು. ಹೇಳಿದ್ರಂತೆ, ಅಣ್ಣ, ಸಮುದ್ರದಾಚೆ ನಾಡಿಂದ ಒಬ್ಬ ಮಂತ್ರವಾದಿ ಬಂದಿದ್ದ. ಅವನಿಂದ ಪೂಜೆ ಮಾಡಿಸಿದ್ರೆ ಮನಸ್ಸಿನ ಸಂಕಲ್ಪ ಖಂಡಿತವಾಗಿ ಕೈಗೂಡುತ್ತಂತೆ. ನಿನಗೆ ಇಚ್ಛೆ ಇದ್ರೆ ಕಳಿಸ್ತೀನಿ ಅಂತ ಅಂದ್ರಂತೆ. ಆ ಲಂಕೇಶ ಮಂತ್ರವಾದಿಯನ್ನ ಬರಮಾಡಿಕೊಂಡಂತೆ. ಇವನು ಅವನ ಹಸ್ತವನ್ನು ಪರೀಕ್ಷಿಸಿ ನಿನ್ನನ್ನು ಕೊರೀತಿರೋ ಬಯಕೆ ಕೈಗೂಡುತ್ತೆ. ತಾಳ್ಮೆಯಿಂದ ಕಾಯಬೇಕು. ಸ್ತ್ರೀ ಸಂಬಂಧವಾದ ಬಯಕೆ ಆಗಿರೋದ್ರಿಂದ ಮಾರಿ ದೇವತೆಗೆ ಪೂಜೆ ಮಾಡಿ ಬಲಿ ಕೊಡಬೇಕು ಅಂತ ಅನ್ನಂತೆ. ಮರುದಿನವೇ ಮಂತ್ರವಾದಿಯ ಪೌರೋಹಿತ್ಯದಲ್ಲಿ ಪೂಜೆ ಮಾಡಿ
2 ಹೋತ, 2 ಮೇಕೆ, 5 ಕೋಳಿಗಳ ಬಲಿ ಕೊಟ್ಟನಂತೆ. ಎಷ್ಟೆಷ್ಟೋ ಮಂತ್ರಗಳನ್ನು ಗೊಣಗಿ ಮಂತ್ರವಾದಿ ಕೈತುಂಬ ದಕ್ಷಿಣೆ ಪಡೆದನಂತೆ. ಆತರ ಪಡಬೇಡ, ಈಗಾಗಲೇ ನಿನ್ನ ಬಲೆಯಲ್ಲಿರೋ ಬೇಟೆ ತಾನಾಗೆ ಒಪ್ಪಿಸ್ಕೊಳ್ಳುತ್ತೆ, ಆತುರ ಪಟ್ಟಷ್ಟು ದೂರ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಗಟಿನ ಭಾಷೆಯಲ್ಲಿ ಹೇಳಿದ್ನಂತೆ. ಇದನ್ನು ಕೇಳಿ ಆ ಲಂಕೇಶ ಹಿಗ್ಗಿ ಉಬ್ಬಿದಾನಂತೆ. ಲಂಕಾಧಿಪತಿ, ನಿನ್ನ ರಾಜಧಾನಿ ಅಂತ ನಗರವನ್ನು ನಾನು ಎಲ್ಲೂ ನೋಡೇ ಇರಲಿಲ್ಲ. ಪುರಾಣದಲ್ಲಿ ವರ್ಣಿಸಿರುವಂತಹ ಅಮರಾವತಿನೂ ಇದಕ್ಕೆ ಸಮಾನವಾಗಿಲ್ಲ ಅಂತ ಕೇಳಿದ್ದೆ. ಅದರ ವೀಥಿಗಳು, ಕೋಟೆ ಕೊತ್ತಲಗಳು, ಸ್ವರ್ಣಮಯ ಅರಮನೆಗಳ ವೈಶಿಷ್ಟ್ಯವನ್ನು ನಾನು ನೋಡಬಹುದಾ? ನೋಡ್ಬಿಟ್ಟು ನಮ್ಮ ನಾಡಿನ ರಾಜರುಗಳಿಗೆ ನಿಮ್ಮ ವೈಭವ ಲಂಕೇಶನ ಪಾದಧೂಳಿಗೂ ಸಮ ಇಲ್ಲ ಅಂತ ಹೇಳ್ತೀನಿ ಅಂತ ಅನ್ನಂತೆ. ಆ ಲಂಕೇಶ ರಾಜರಥವನ್ನೇ ಕೊಟ್ಟು ಸಾರಥಿ ಮುಖಾಂತರ ಆ ನಗರದ ರಾಜವೀಥಿ, ಜನವಸತಿಯ ಬೀದಿಗಳು, ಸೇನಾ ಶಿಬಿರ ಮೊದಲಾಗಿ ಎಲ್ಲವನ್ನೂ ತೋರಿಸಿದ್ನಂತೆ. ಆ ನಂತರ ಲಂಕೇಶ ಕೊಟ್ಟ ದಕ್ಷಿಣೆಯ ಗಂಟನ್ನು ಬೆನ್ನಿಗೆ ಕಟ್ಕೊಂಡು ಅವನು ತನ್ನ ನಾಡಿಗೆ ಹಿಂತಿರುಗಿದ್ನಂತೆ ಅಂತ ಸರ್ಮೆ ಮಾತು ಮುಗಿಸಿದ್ಲು. ಆ ಮಂತ್ರವಾದಿ ಯಾರು ಅಂತ ನನಗೆ ಸಂಶಯಾತೀತವಾಗಿ ಅರ್ಥ ಆಯಿತು. ಆದರೆ ಸರಮೆಗೆ ನಾನು ಹೇಳಲೇ ಇಲ್ಲ, ಏಕೆಂದರೆ ಅದು ಹನುಮಾನ್ ಅಂತಲೇ ನಂಗೆ ಚೆನ್ನಾಗೇ ಗೊತ್ತಾಗಿತ್ತು. ಇನ್ನು ಆತಂಕ ಬಗೆಹರಿದಿತ್ತು. ನಾನು ಇಲ್ಲಿರೋದು ರಾಮನಿಗೆ ತಿಳಿದಿದೆ. ಶಕ್ತಿವಂತ ಮತ್ತು ಬಲವಂತರಾಗಿರುವಂತಹ ಸೈನಿಕರ ಇರುವಂತಹ ಒಬ್ಬ ರಾಜನ ಬೆಂಬಲ ಕೂಡ ಇದೆ. ಆದಷ್ಟು ಶೀಘ್ರವಾಗಿ ಬಂದು ಈ ರಾಕ್ಷಸನನ್ನ ಸೋಲಿಸಿ ನನ್ನನ್ನು ಕರ್ಕೊಂಡು ಹೋಗ್ತಾನೆ. ಕೇವಲ ಸೋಲಿಸೋದಲ್ಲ, ಕೊಂದೇ ಕರ್ಕೊಂಡು ಹೋಗ್ತಾನೆ. ಅವನಿಗೆ ಒತ್ತಾಸೆ ಆಗಿರೋ ರಾಕ್ಷಸ ಕುಲವನ್ನೆಲ್ಲ ಧ್ವಂಸ ಮಾಡ್ತಾನೆ. ಕ್ಷತ್ರಿಯೋಚಿತವಾಗಿ, ರಾಜೋಚಿತವಾಗಿ ನನ್ನನ್ನು ಬಿಡಿಸ್ಕೊಳ್ತಾನೆ ಅನ್ನೋ ಒಂದು ಭರವಸೆ ನನ್ನಲ್ಲಿ ಗಟ್ಟಿಯಾಗ್ತಾ ಹೋಯಿತು. ರಾವಣ ಆಗಾಗ ಬರ್ತಾ ಇದ್ದ, ತನ್ನ ಪ್ರೇಮವನ್ನು ನಿವೇದಿಸ್ಕೊತಾ ಇದ್ದ, ತನ್ನ ಐಶ್ವರ್ಯವನ್ನ ಕೊಚ್ಕೊಳ್ತಿದ್ದ. ಚಿನ್ನದ ಗಣಿಗಳ ದೇಶ ನಂದು, ಬಗದಷ್ಟು ಸಿಕ್ಕುವಂತಹ ಬಂಗಾರದ ಭಂಡಾರದ ಭೂಮಿ. ಮಣ್ಣು ಕಲ್ಲುಗಳ ಇಟ್ಟಿಗೆನೇ ಇಲ್ಲಿಲ್ಲ, ಬಂಗಾರದ ಇಟ್ಟಿಗೆಗಳ ತಳಪಾಯ ನಾವು ಹಾಕಿರೋದು. ಬಂಗಾರದ ಗೋಡೆಗಳು, ಬಂಗಾರದ ಕಂಬಗಳು ಇದುವರೆಗೂ ಪ್ರಪಂಚದಲ್ಲಿ ಯಾವ ರಾಜನೂ ಕಟ್ಟಿಸೇ ಇರಲಿಲ್ಲ. ಅಂತಹ ಸುವರ್ಣ ಸೌಧವನ್ನು ನಿನಗೆ ಕಟ್ಟಿಸ್ಕೊಡ್ತೀನಿ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಗನಿಗೆ ಲಂಕಾ ರಾಜ್ಯದ ಸಿಂಹಾಸನವನ್ನು ಕೊಡ್ತೀನಿ ಅಂತ ಮತ್ತೆ ಮತ್ತೆ ಅದೇ ಆಸೆಗಳನ್ನು ಹೊರಲ್ತಿದ್ದ. ನನ್ನ ಮೌನ ತಿರಸ್ಕಾರ ಸೂಚಕ ಅಂತ ಅವನು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ನಾನು ಇದುವರೆಗೂ ಯಾವ ಹೆಂಗಸಿಗೂ ಹೀಗೆ ಅನ್ವಯಿಸಿಲ್ಲ. ಮೊದಲು ಹಿಡಿದು ಭೋಗಿಸ್ತೀನಿ, ಅವಳಿಗೆ ಬೇರೆ ದಾರಿ ಇಲ್ಲದಂತೆ ಮಾಡಿದ ನಂತರ ಮುಂದಿನ ಮಾತಾಡಿದ್ದೀನಿ. ಆದರೆ ನಿನ್ನನ್ನು ಮಾತ್ರ ನಾನು ಒಂದ್ಸಲನೂ ಮುಟ್ಟಿಲ್ಲ. ಈ ಔದಾರ್ಯವನ್ನಾದರೂ ನೀನು ಅರ್ಥ ಮಾಡ್ಕೊ ಅಂತ ಅಂಗ್ಲಾಚ್ತಿದ್ದ. ಜೊತೆಗೆ ಆಗಾಗ ಕತ್ತಿಯನ್ನು ಎತ್ತಿ ತೋರಿಸ್ತಿದ್ದ. ಆನಂತರ ಎದ್ದು ಹೋಗ್ತಾ ಇದ್ದ. ನಾನು ಲೆಕ್ಕ ಹಾಕ್ತಾ ಇದ್ದೆ. ಹನುಮಂತರು ಹೇಳಿದ ಬೇಗ ಅಂದರೆ ಎಷ್ಟು ದಿನ? 2 ತಿಂಗಳಿಗೆ ಮೊದಲು ಸಾಧ್ಯ ಇಲ್ಲ ಅಂತ ನಾನೇ ಲೆಕ್ಕ ಹಾಕ್ತಿದ್ದೆ. ಪ್ರತಿದಿನವನ್ನು ಎಣಿಸ್ಕೊತಾ ಇದ್ದೆ. ಸೈನ್ಯ ಬಂತು, ಯುದ್ಧ ಆರಂಭ ಆಯಿತು ಅನ್ನೋ ಸುದ್ದಿಯನ್ನು ಮನಸ್ಸು ಆಗಾಗ ಸೃಷ್ಟಿ ಮಾಡ್ಕೋತಾ ಇತ್ತು. ಆ ಸುದ್ದಿನಲ್ಲೇನೆ ಹಿಗ್ತಾ ಇದ್ದೆ. ಯಾವಳಾದರೂ ಸೇವಿಕೆ ಏನಾದರೂ ವರ್ತಮಾನ ಕೊಡ್ತಾಳೇನೋ ಅಂತ ಅವ್ರ ಮುಖವನ್ನು ನೋಡ್ತಾ ಇದ್ದೆ. ಆದರೆ ಅವು ಬರೀ ಸಿಡುಕಲು ಮುಖಗಳು. ದರಿದ್ರ ಮುಂಡೆ, ನಿನ್ನನ್ನು ಕಾಯೋ ಅಪ್ಪಣೆಯಿಂದ ನಮ್ಮ ಗೃಹಕೃತ್ಯ ಹಾಳಾಗಿದೆ. ಲಂಕೇಶನಿಗೆ ಬೇಗ ಒಪ್ಪಿಸ್ಕೊಳ್ಳೋಕ್ಕೆ ನಿನಗೇನಾಗಿದೆ? ನೀನು ಸೊಕ್ಕಿನ ರಂಡೆ ಅಂತೆಲ್ಲ ಬೈತಾ ಇದ್ರು. ಇನ್ನೆಷ್ಟು ದಿನ ಈ ಮಾತಾಡ್ತೀರಾ ಅಂತ ನಾನು ಮನಸ್ಸಿನಲ್ಲೇನೆ ನಕ್ಕೋತಾ ಇದ್ದೆ. ಒಂದು ದಿವಸ ಮಧ್ಯಾಹ್ನ ಸರ್ಮೆ ಬಂದ್ಲು. ಎಂದಿನ ಹಾಗೆ ಕಾವಲ್ಗಾರ್ತಿಯರು ದೂರದ ಶಿಂಶುಪ ವೃಕ್ಷದ ಅಡಿಗೆ ಹೋಗಿ ನೆಲದ ಮೇಲೆ ಗೆರೆ ಎಳ್ಕೊಂಡು ಹುಣಸೆ ಬೇಳೆಯಿಂದ ಚೌಕಬಾರ ಆಡ್ತಾ ಇದ್ರು. ಈ ಆಟ ಶುರು ಮಾಡಿದ್ರೆ ಅವರಿಗೆ ಬೇರೆ ಯಾವುದರ ಪರವೇನೂ ಇರ್ತಾ ಇರಲಿಲ್ಲ. ನನಗೆ ಈ ಗರ ಬಿತ್ತು, ನಿನ್ನದು ಭಂಡಾಟ ಅಂತ ಅವರವರಲ್ಲೇನೆ ಜಗಳ ಮಾಡ್ಕೊಳ್ತಾ ಇದ್ರು. ಕೊನೆಗೆ ನೀನು ಮುಂಡೆ, ನೀನು ರಂಡೆ, ನೀನು ಸೂಳೆ, ನೀನು ಕಾಲೆತ್ತೋಳು, ಈ ಥರ ಜಗಳದ ತನಕ ಆಟದ ಭರಾಟೆ ಏರ್ತಾ ಹೋಗ್ತಿತ್ತು. ಆದರೆ ಯಾವತ್ತೂ ಮುನಿಸ್ಕೊಂಡು ಆಟವನ್ನು ಕೊನೆಗೊಳಿಸಿದ ಮೇಲೇನೆ ಅವರು ಹೇಳ್ತಾ ಇದ್ದಿದ್ದು. ಕುಡಿಸ್ಲಿನ ಒಳಗಡೆಗೆ ಸರಮೆ ನನ್ನನ್ನು ಕರ್ಕೊಂಡು ಬಂದ್ಲು, ಕೂಡಿಸ್ಕೊಂಡ್ಲು. ಗುಟ್ಟಿನ ಧ್ವನಿಲಿ ಹೇಳಿದ್ಲು, ನೋಡು, ನಿನ್ನ ಗಂಡನ ಸೈನ್ಯ ಬಂದಿದೆ. ತನ್ನ ರಾಜ್ಯದ ರಕ್ಷಾ ವ್ಯವಸ್ಥೆಯ ಬಗೆಗೆ ಬಡಾಯಿ ಕೊಚ್ಕೊಳ್ತಿದ್ದ ಲಂಕೇಶನಿಗೆ ಅವರು ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಸಮುದ್ರವೇ ನಮಗೆ ಅದೃಷ್ಟ ದಯಪಾಲಿಸಿರೋ ರಕ್ಷಾ ತಡೆ ಅಂತ ಎಷ್ಟೋ ಸಲ ಅವನು ಹೇಳ್ತಾ ಇದ್ದ. ಲಂಕೆ ಜನ ಕೂಡ ಹಾಗೆ ತಿಳ್ಕೊಂಡಿದ್ರು. ಆದರೆ ಅಮಾವಾಸ್ಯೆ ಕತ್ತಲ ರಾತ್ರಿ ಅದೆಷ್ಟೋ ಮೀನುಗಾರರ ದೋಣಿಗಳಲ್ಲಿ
ಆಹಾರ ಧಾನ್ಯ ಅಡುಗೆ ಪಾತ್ರೆಗಳು ಅಸ್ತ್ರ ಶಸ್ತ್ರ ಬಿಲ್ಲು ಬಾಣಗಳನ್ನು ತುಂಬಿ ಸಾಗಿಸಿದ್ದಾರೆ. ಆ ಸೇತುವೆ ಬಂಡೆಗಳಿವೆಯಲ್ಲ, ಅವುಗಳ ಮೇಲೆ ನಡ್ಕೊಂಡು ಮಧ್ಯೆ ಮಧ್ಯೆ ಈಜುಕೊಂಡು ಸೈನಿಕರೆಲ್ಲ ಸಮುದ್ರವನ್ನ ದಾಟಿ ಬಂದಿದ್ದಾರೆ. ಮೊನ್ನೆ ಬೆಳಗ್ಗೆ 3 ಕಲ್ಲುಗಳ ಒಲೆ ಹೊತ್ತಿಸಿ ಅಡುಗೆ ಮಾಡ್ಕೊಳ್ತಿದ್ದಾಗ ಹೊಗೆಯನ್ನು ಕಂಡು ನಮ್ಮ ಕಾವಲ್ಗಾರರು ವರದಿ ಮಾಡಿದ್ದಾರೆ. ನಗರ ಪಾಲಕ ಹೋಗಿ ವಿಚಾರಿಸಿದಾಗ, ನೀನು ಅಪಹರಿಸಿ ಸೆರೆ ಇಟ್ಟಿದ್ದೀರಲ್ಲ ಕೋಸಲ ರಾಣಿ, ಆಕೆಯನ್ನ ಪಲ್ಲಕ್ಕಿಯಲ್ಲಿ ಗೌರವದಿಂದ ತಂದು ಒಪ್ಪಿಸಿ ನಿಮ್ಮ ರಾಜ ಅವಳ ಗಂಡನಿಗೆ ನೆಲದ ಮೇಲೆ 101 ಸಲ ಅಡ್ಡ ಬಿದ್ದು ಕ್ಷಮೆ ಬೇಡಬೇಕು. ಇಲ್ಲ ಅಂದ್ರೆ ನಿಮ್ಮ ನಗರವನ್ನ ಸುಟ್ಟು ನಿಮ್ಮ ಕುಲವನ್ನೆಲ್ಲ ಕೊಚ್ಚ ಹಾಕ್ತೀವಿ ಅಂತ ಬೆದರಿಸಿದ್ದಾರೆ. ಆಗ ಈ ಲಂಕೇಶ ತಕ್ಷಣವೇ ಮಂತ್ರಿಮಂಡಲದ ಸಭೆಯನ್ನು ಕರೆದ. ಮಲಗಿದ್ದ ಕುಂಭಕರ್ಣನನ್ನು ಎಬ್ಬಿಸಿ ತಂದ. ನನ್ನ ಗಂಡ ವಿಭೀಷಣನು ಹೋಗಿದ್ದ. ಮಂತ್ರಿಗಳು ಸೇನಾಪತಿಗಳು ಇವ್ರ ಜೊತೆಗೆ ಆ ಲಂಕೇಶನ ಮಗ ಇಂದ್ರಜಿತ್ನೂ ಇದ್ದ. ಸಿಂಹಾಸನದ ಮೇಲೆ ಕೂತ ಮೇಲೆ ಆ ಲಂಕೇಶ ಗರ್ಜಿಸಿದನಂತೆ. ನಗರಪಾಲಕ ಆ ಸೊಕ್ಕವನು ಏನಂದ ಅಂತ ಕೇಳದ್ನಂತೆ. ಆಗ ಅವನು ಹೇಳದ್ನಂತೆ, ಕಿಷ್ಕಿಂಧದ ಮಹಾರಾಜ ಸುಗ್ರೀವ ಅಂತೆ, ನೀನು ಅಪಹರಿಸಿ ಸೆರೆ ಇಟ್ಟಿರುವ ಕೋಸಲ ರಾಣಿಯನ್ನ ಪಲ್ಲಕ್ಕಿಯಲ್ಲಿ ಗೌರವದಿಂದ ತಂದು ಒಪ್ಪಿಸಿ ನಿಮ್ಮ ರಾಜ ಅವಳ ಗಂಡನಿಗೆ ನೆಲದ ಮೇಲೆ 101 ಸಲ ಅಡ್ಡಬಿದ್ದು ಕ್ಷಮೆ ಬೇಡಬೇಕು. ಇಲ್ಲ ಅಂತಂದ್ರೆ ನಿಮ್ಮ ನಗರವನ್ನ ಸುಟ್ಟು ನಿಮ್ಮ ಕೊಲವನ್ನೆಲ್ಲ ಕೊಚ್ಚ ಹಾಕ್ತೀವಿ ಅಂತ ಅಂದನಂತೆ ಅಂತ ವರದಿ ಮಾಡದ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.